ರೀ ಎಲ್ಲರಿಗೂ ವೆಲ್ಕಮ್ ಟು ಪಾಕ ಪರಂಪರೆ ಚಾನಲ್. ನಾವಿವತ್ತು ಗರಿ ಗರಿಯಾಗಿರೋ ಪೂರಿನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೇನೆ ಬರ್ರಿ. ಪೂರಿ ಮಾಡಕ್ಕೆ ನಾನಿವತ್ತು 2 ಚಮಚೆ ಗೋಧಿ ಹಿಟ್ಟು ತೊಗೊಂಡೇನ್ರಿ. ಅದೇ ಚಮಚೆ ಅಳತೆಯಿಂದ 1 ಚಮಚ ಚಿರೋಟಿ ರವೆ ತೊಗೊಂಡೇನ್ರಿ, ಅಂದ್ರೆ ಉಪ್ಪಿಟ್ಟು ಮಾಡೋ ಸಣ್ಣ ರವೆ ತೊಗೊಂಡೇನ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡೇನ್ರಿ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋತೇನ್ರಿ. ಆಮೇಲೆ ಸ್ವಲ್ಪ ಕಾಯ್ದಿರೋ ಎಣ್ಣೆ ಹಾಕ್ಕೊಂಡೇನ್ರಿ. ಇವಾಗ ಇದನ್ನೆಲ್ಲ ಕಂಪ್ಲೀಟಾಗಿ ಏನು ಮಾಡೋಣ ರೀ, ಮಿಕ್ಸ್ ಮಾಡೋಣ ರೀ. ಎಣ್ಣೆ ಕಾಯ್ದಿರತ್ರಿ, ಹೀಗಾಗಿ ನಿಧಾನಕ್ಕೆ ಚಮಚೆಯಿಂದ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ನಿಧಾನಕ್ಕೆ ಕೈಯಿಂದ ಕಂಪ್ಲೀಟಾಗಿ ಸ್ವಲ್ಪ ನೀರು ಹಾಕ್ಕೊತ ಎಲ್ಲ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ರಿ. ಹೀಗೆ ನೀರು ಹಾಕ್ಕೊತ ಸ್ವಲ್ಪ ಹಿಟ್ಟು ನಾದ್ಕೋಬೇಕ್ರಿ. ಅದನ್ನು ಯಾವ ಥರ ಅಂತಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಬರೋಂಗೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ. ಆಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಹಿಟ್ಟು ಉಂಡೆ ಮಾಡಿ ಒಂದು 15 ಮಿನಿಟ್ ಇಡ್ಬೇಕ್ರಿ. 15 ನಿಮಿಷ ಇಡೋದ್ರಿಂದ ಹಿಟ್ಟು ನೆನೆಯುತ್ತೆ ರೀ, ಪೂರಿ ಚೆನ್ನಾಗಿ ಬರ್ತಾವ. ಇವಾಗ 15 ನಿಮಿಷ ಆಯ್ತು ರೀ. ಇವಾಗ ಏನು ಮಾಡ್ತೀನಿ, ಇದನ್ನು ಹಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ನನಗೆ ಪೂರಿ ಸೈಜ್ ಯಾವ ಥರ ಬೇಕಲ್ರಿ ಅಷ್ಟು ಉಂಡೆ ಮಾಡ್ತೇನೆ ರೀ. ಉಂಡೆ ಮಾಡಿ ಇಟ್ಕೋತೇನೆ ರೀ ಅಡ್ವಾನ್ಸ್. ಇವಾಗ ಏನು ಮಾಡೋಣ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪೂರಿ ಲಟ್ಸೋಣ ರೀ. ನೋಡ್ರಿ, ಪೂರಿ ನಿಮಗೆ ಕೆಂಪಗೆ ಬರ್ಬೇಕಂದ್ರೆ ನಾನು ಅದಕ್ಕೆ ಸಕ್ಕರೆ ಹಾಕ್ಕೊಂಡೇನಿ ರೀ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಪೂರಿ ಕೆಂಪಗೆ ಬರುತ್ತೆ ರೀ. ಮತ್ತು ಕಾಯ್ದಿರೋ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಪೂರಿ ಗರಿ ಗರಿಯಾಗಿ ಬರುತ್ತೆ ರೀ, ಕ್ರಿಸ್ಪಿ ಇರುತ್ತೆ ರೀ. ಆಮೇಲೆ ಯಾವುದೇ ಕಾರಣಕ್ಕೂ ಮೈದಾ ಯೂಸ್ ಮಾಡಬೇಡ್ರಿ. ಅದ್ರ ಸಲುವಾಗಿ ನಾನೇನು ಮಾಡೀನಿ, ಗೋಧಿ ಹಿಟ್ಟು ಹಾಕ್ಕೊಂಡೇನಿ ರೀ. ನೋಡ್ರಿ, ನಮ್ಮ ಪೂರಿ ಇವಾಗ ಲಟ್ಸೇನಿ ರೀ, ರೆಡಿ ಆಗೈತಿ. ಇದನ್ನು ಎಣ್ಣೆನೂ ಕಾದೈತ್ರಿ, ಎಣ್ಣೆಯೊಳಗೆ ಬಿಡ್ತೇನೆ ರೀ. ನೋಡ್ರಿ, ಪೂರಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ನೋಡ್ರಿ, ಹೆಂಗೆ ಪೂರಿ ಸಾಫ್ಟಾಗಿ ಗರಿ ಗರಿಯಾಗಿ ಉಬ್ಕೊಂಡೈತ್ರಿ. ನೋಡ್ರಿ, ಈ ರೀತಿ ಪೂರಿ ಮಾಡಿದ್ರೆ ಚೆನ್ನಾಗಿರೋ ಗರಿ ಗರಿಯಾಗಿರೋ ಪೂರಿ ಬರ್ತಾವ್ರಿ. ನೋಡ್ರಿ, ಪೂರಿನ ನಾನು ಇವತ್ತು ಇದನ್ನು ಆಲೂಗಡ್ಡೆ ಪಲ್ಯ ಇಂಬಲ್ಲೇ ಟೇಸ್ಟ್ ಮಾಡತ್ತೇನೆ ರೀ. ಪೂರಿ ನೀವು ಟ್ರೈ ಮಾಡಿರಿ ರೆಸಿಪಿನ. ಆಲೂಗಡ್ಡೆ ಪಲ್ಯ ಹಿಂಬಲ್ಲಿ ಟೇಸ್ಟ್ ಮಾಡಿ ಪೂರಿ ಟೇಸ್ಟ್ ಹೇಗೈತಂತ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.